ವೀಕ್ಷಕರೇ, ನಿಮಗೆ ಗೊತ್ತಿದೆ ರಿಪಬ್ಲಿಕ್ ಕನ್ನಡದ ಮಹಾಭಾರತ ಚರ್ಚಾ ಕಾರ್ಯಕ್ರಮದ ಜನಾಭಿಪ್ರಾಯ ವೇದಿಕೆ, ನಿಮಗಾಗಿ ಮುಕ್ತವಿರತಕ್ಕಂತಹ ವೇದಿಕೆ. ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಬಳಕೆ ಮಾಡ್ತಾ ಇರುವ ಅದಾನಿ ಅಸ್ತ್ರ ಈಗ ರಾಜ್ಯಕ್ಕೆ ಬಂದಾಗ ಕಾಂಗ್ರೆಸ್ಗೆ ನಮಗೆ ಅಭಿವೃದ್ಧಿ ಯೋಜನೆಗೆ ಒಂದು ಟ್ರಾನ್ಸ್ಪರೆಂಟ್ ಸಿಸ್ಟಮ್ ಅನ್ನ ಬಳಸಿಕೊಂಡು ಅದ್ರ ಮೂಲಕ ಯಾರೋ ಒಬ್ರು ಉದ್ಯಮಿ ಬರ್ತಾರೆ ಅಂದ್ರೆ ಪರವಾಗಿಲ್ಲ. ಈ ಎರಡು ವಾದ ಇದೆಯಲ್ಲ, ಕೇಂದ್ರದಲ್ಲಿ ಅಪೋಸು, ಆದ್ರೆ ರಾಜ್ಯಕ್ಕೆ ಬಂದಾಗ ರೆಡ್ ಕಾರ್ಪೆಟ್. ಕಾಂಗ್ರೆಸ್ನ ಈ ನಿಲುವಿನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನ ಸ್ಕ್ರೀನ್ ನ ಕೆಳಭಾಗದಲ್ಲಿ ತೋರಿಸಲಾಗ್ತಾ ಇರುವ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಅಥವಾ ವಾಟ್ಸ್ಆಪ್ ಹಾಗೆ ಎಕ್ಸ್ ಖಾತೆಯ ಮೂಲಕ ಹಂಚಿಕೊಳ್ಳಬಹುದು. ಡಿಬೇಟ್ ನಲ್ಲಿ ನಿಮ್ಮ ಪಾಲ್ಗೊಳ್ಳುವಿಕೆಯ ನಿರೀಕ್ಷೆಯೊಂದಿಗೆ ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತಿನ ಚರ್ಚೆಯಿಂದ ಕಾಂಗ್ರೆಸ್ ಪಕ್ಷ ದೂರ ಉಳಿಲಿಕ್ಕೆ ನಿರ್ಧಾರ ಮಾಡಿದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದಿಂದ ಅಧಿಕೃತ ವಕ್ತಾರರು ಇವತ್ತಿನ ಚರ್ಚೆಯಲ್ಲಿ ಇರೋದಿಲ್ಲ. ಬಿಜೆಪಿ ವಕ್ತಾರರಾದ ಯದುಕುಮಾರ್ ಅವರಿದ್ದಾರೆ, ಜೆಡಿಎಸ್ ವಕ್ತಾರರಾದ ನರಸಿಂಹಮೂರ್ತಿ ಸರ್ ಇದ್ದಾರೆ, ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ರಾಮಕೃಷ್ಣ ಉಪಾಧ್ಯಾಯ ಸರ್ ಇದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರಾದ ಡಾಕ್ಟರ್ ಸತೀಶ್ ಅವರಿದ್ದಾರೆ, ಹಾಗೆ ಚಿಂತಕರು ವಿಶ್ಲೇಷಕರು ಶಶಿಕಾಂತ್ ಯಡಳಿ ಸರ್ ಇದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಕಾಂಗ್ರೆಸ್ ಪರ ಅಂತ ಹೇಳಿ ನಿಮ್ಮನ್ನು ಭಾವಿಸಬಹುದಾ? ಇವತ್ತಿನ ಡಿಬೇಟ್ ಅಲ್ಲಿ ನಿಮ್ ಪರ್ಮಿಷನ್ ತಗೊಂಡು ಹಂಗ ಹಾಕ್ಬೋದಾ ಅಂತ ಕೇಳ್ತಾ ಇದ್ದೀನಿ. ಸರಿ, ಹಂಗಾರೆ ಚಿಂತಕರು ಅಂತ ಹೇಳಿ ಅದನ್ನ ಚೇಂಜ್ ಮಾಡೋಣ. ಚರ್ಚೆನ ಬಿಜೆಪಿ ವಕ್ತಾರರಿಂದ ಪ್ರಾರಂಭ ಮಾಡಬಹುದು. ಸರ್, ಡಿ ಕೆ ಶಿವಕುಮಾರ್ ಅವರನ್ನ ಅದಾನಿ ಅವರು ಭೇಟಿ ಆಗಿದ್ದು, ಅದಕ್ಕೆ ಬಿಜೆಪಿ ನಾಯಕರು ಕೊಡ್ತಿರೋ ರಿಯಾಕ್ಷನ್ ಅನ್ನ ಸ್ವಲ್ಪ ಮುಂದೆ ನೋಡೋಣ. ಬಟ್ ಈ ಆರೋಪ ಇದೆಯಲ್ಲ ಸರ್, ಪದೇ ಪದೇ ದೇಶವನ್ನ ಮಾರ್ತಾ ಇದ್ದಾರೆ ಇಬ್ಬರು ಉದ್ಯಮಿಗಳಿಗೆ, ದೇಶದ ಬಹುತೇಕ ದೊಡ್ಡ ಪ್ರಾಜೆಕ್ಟ್ ಗಳನ್ನ ಇಬ್ಬರು ಉದ್ಯಮಿಗಳಿಗೆ ಮೋದಿ ಕೊಡ್ತಾ ಇದ್ದಾರೆ, ಮೋದಿಗೂ ಅನುಕೂಲ ಉದ್ಯಮಿಗಳಿಗೂ ಅನುಕೂಲ ಅನ್ನೋ ವಾದ ಏನು ರಾಹುಲ್ ಗಾಂಧಿ ಅವರ ಆರೋಪ ಇದೆ. ಅದು ಸುಳ್ಳು ಅಂತ ಹೇಳಿ ಯಾಕೆ ಅನ್ಕೊಳ್ಬೇಕು ನಾವು? ಒಂದ್ ಚಿಕ್ಕ ಸ್ಟ್ಯಾಟ್ಸ್ ಕೊಟ್ಬಿಡ್ತೀನಿ ಸರ್. ದೇಶದ 8 ಮೇಜರ್ ಏರ್ಪೋರ್ಟ್ಗಳು 50 ವರ್ಷಗಳ ಕಾಲದ ಪಿಪಿಪಿ ಲೀಸ್ ಅಗ್ರಿಮೆಂಟ್ ಯಾರಿಗಿದೆ? ಅದಾನಿಗೆ. 14 ಡೊಮೆಸ್ಟಿಕ್ ಬಂದರುಗಳು, ಟರ್ಮಿನಲ್ಗಳು ಯಾರ ಹೆಸರಲ್ಲಿದೆ? ಅದಾನಿ ಅವರ ಹೆಸರಲ್ಲಿ. 20 ಮೇಜರ್ ರೋಡ್ ಹೈವೇ ರೋಪ್ವೇ ಪ್ರಾಜೆಕ್ಟ್ಗಳು ಅದಾನಿ ಹೆಸರಲ್ಲಿ. 12 ಮೇಜರ್ ಕಾಂಟ್ರಾಕ್ಟ್ಸ್ ಯಾವುದಕ್ಕೆ? ಕೋಲು, ಪವರು. ನಾನು ಹಿಂಗ್ ಹೇಳ್ತಾ ಹೋದ್ರೆ ಡೇಟಾ ಸೆಂಟರ್ಗಳು, ಸಿಮೆಂಟು, ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಸರ್ ವಾಟ್ ನಾಟ್. ಇಷ್ಟೆಲ್ಲ ಒಬ್ಬ ಉದ್ಯಮಿ ಆತನ ಸಂಸ್ಥೆಗಿದೆ ಅಂತಂದಾಗ ಏನಪ್ಪ ಕನೆಕ್ಷನ್ ಅನ್ನೋ ಅನುಮಾನ ಬರೋದು ಸಹಜಾನೆ. ಒಬ್ಬ ಬಿಸ್ನೆಸ್ ಮ್ಯಾನ್ ಡೈವರ್ಸಿಫೈ ಬಿಸ್ನೆಸ್ ಮಾಡಬಾರ್ದು ಅಂತ ಯಾವ್ದು ಇದಿಲ್ವಲ್ಲ ಮೇಡಮ್ ಅಲ್ಲಿ. ಸೊ ದೇ ಕ್ಯಾನ್ ಡೈವರ್ಸಿಫೈ ವಾಟ್ ಎವರ್ ದ ಬಿಸ್ನೆಸ್ ದೇ ಹ್ಯಾವ್ ಅಂತ ಅನ್ಬಿಟ್ಟು. ಈಗ ಸರ್ಕಾರದ ಆಂಗಲ್ ಅಲ್ಲಿ ಪ್ರಶ್ನೆ ಕೇಳ್ತಿದ್ದೀನಿ, ಯಾಕಂದ್ರೆ ನಿಮ್ ಪಕ್ಷನೇ ಸರ್ಕಾರ. ಯಾಕೆ ಅಂತಂದ್ರೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಹೇಳಿದಾಗ ಅಫ್ಕೋರ್ಸ್ ಈ ಈಸ್ ಎ ಕಾಂಟ್ರಾಕ್ಟರ್ ಫಾರ್ ಅಸ್, ಅಫ್ಕೋರ್ಸ್ ಈ ಈಸ್ ಎ ಗವರ್ಮೆಂಟ್ ಕಾಂಟ್ರಾಕ್ಟರ್ ಫಾರ್ ಅಸ್ ಅಂಡ್ ಈಸ್ ಬಿಡೆಡ್ ಅಂಡ್ ಈಸ್ ಬಿದ್ದು ಮುಂದೆ L1 ಆಗಿದೆ ಅಂತ ಅನ್ಬಿಟ್ಟು. ಇದೇ ತರನೇ ದೇಶದಲ್ಲೆಲ್ಲ ನಡೆಯೋದಲ್ವಾ? ಅದಲ್ಲಿ ದೇಶ ನಾವು ಕೇಳುವಂತದ್ದು ಇವತ್ತು ಯಾರು ಖರ್ಗೆ ಅವ್ರು ಏನ್ ಹೇಳ್ತಾರಲ್ಲ, ಯಾಕಂದ್ರೆ ಇವತ್ತು ಅವರೇ ಹೇಳಿದಂತದ್ದು ತಮ್ಮ ಚಿತ್ತಾಪುರದಲ್ಲಿ ಬಿಗ್ಗೆಸ್ಟ್ ಸಿಮೆಂಟ್ ಪ್ಲಾಂಟ್ ಇರುವಂತದ್ದು ಅದು ಅದಾನಿಗೆ ಇದಾಗಿರೋದು ಅಂತ. ವಿಲ್ ಅಪೋಸಿಟ್ ತನ್ನ ಕ್ಷೇತ್ರದಲ್ಲೇ, ಅಂದ್ರೆ ಇದಕ್ಕೆ ಹೇಳೋದು ಮೇಡಮ್, ತಾನು ಮಾಡಿದ ವಾಂತಿಯನ್ನ ತಾನೇ ತಿನ್ಬೇಕಾಗತ್ತೆ. ಇವತ್ತು ಅವರು ಮಾಡಿದ ಏನು ಅಲಿಗೇಷನ್ಸ್ ಗಳಿರುತ್ತೋ ಅದು ಪಾಪ ಯಾವ ಪಾಡಿದೆ ಅವ್ರದ್ದು, ಖರ್ಗೆ ಅವ್ರದ್ದು ಸಮರ್ಥಿಸ್ಕೊಳ್ಳಕ್ ಅನ್ನೋದಕ್ಕೆ ಶ್ವಾನದ ಪಾಡು ಅಂತ ಜನ ಹೇಳ್ಕೊತಾ ಇದ್ದಾರೆ. ಅದೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇವತ್ತು ಅವರ ಮಾತಿಗೂ ಅವರ ಕೃತಿಗೂ ಅವರ ಸೈದ್ಧಾಂತಿಕಕ್ಕೂ ಇಷ್ಟು ವರ್ಷಗಳ ಕಾಲ ಹೇಳ್ಕೊಂಡು ಒಂದು ಬಿಲ್ಡಪ್ ಮಾಡ್ಕೊಂಡು ಬರ್ತಾ ಇದ್ರಲ್ಲ, ಅದಕ್ಕೇನಾಗಿದೆ ಇವತ್ತದಲ್ಲಿ ಅಂದ್ರೆ ಮೀನ್ಸ್ ಕರ್ನಾಟಕಕ್ಕೆ ಬಂದಾಗ ರೆಡ್ ಕಾರ್ಪೆಟ್, ಯು ಪೊಲಿಟಿಕಲಿ ಏನಂತಾರೆ ಅವ್ರನ್ನ ಡೆಲ್ಲಿನಲ್ಲಿ ಅವ್ರನ್ನ ಖಂಡಿಸ್ತೀರಾ, ಯು ಟೇಕ್ ದ ಪೊಲಿಟಿಕಲ್ ಮೈಲೇಜ್ ಆಫ್ ಅದಾನಿ. ತಮ್ಮ ಆಜನ್ಮ ಶತ್ರು ಅಂತ ರಾಹುಲ್ ಗಾಂಧಿ ನಿಂತಲ್ಲಿ ವಿದೇಶದಲ್ಲಿ ಬಂದ್ರೆ ಮಾರ್ಬಿಟ್ರು ದೇಶನ ಅಂತ ಅನ್ಬಿಟ್ಟು. ನಾನು ಅದೇ ನೀವು ಏನ್ ಸ್ಟಾಟಿಸ್ಟಿಕ್ಸ್ ಕೊಟ್ರಲ್ಲ ಮೇಡಮ್, ಇದೇ ಕೇರಳದಲ್ಲಿ ಮೊನ್ನೆ ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಾರ್ಗೋದು ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಆಯ್ತಲ್ಲ, ಅದರ ಇಂಟರ್ನ್ಯಾಷನಲ್ 30,000 ಕೋಟಿ 30,000 ಕೋಟಿ ಆ ಅದಾನಿ ಫ್ಲಾಗ್ ಹಿಡ್ಕೊಂಡು ವೇವ್ ಆಫ್ ಮಾಡಿದಂತದ್ದು ಸಿಎಂ, ಕೇರಳದ ಸಿಎಂ ಸತೀಶನ್ ಅವರು. ನಿಮ್ಗೆ ಸಮಯ ಕೊಡ್ತಿದ್ದೀನಿ, ಕೇಳಿಸ್ಕೊಳ್ಳಿ. ಇದು ಸರ್, ನಾನು ಕೇಳಿದ್ದೇನು, ಒಬ್ಬ ವ್ಯಕ್ತಿ ಅಥವಾ ಆತನ ಸಂಸ್ಥೆಗೇನೆ ಇಷ್ಟೆಲ್ಲ ಮೇಜರ್ ಪ್ರಾಜೆಕ್ಟ್ಸ್ ಕೇಂದ್ರ ಸರ್ಕಾರದ ಕಡೆಯಿಂದ ಹೋಗ್ತಾರೆ. ನಾನಿನ್ನ ಓವರ್ಸೀಸ್ ಪ್ರಾಜೆಕ್ಟ್ ಗಳ ಬಗ್ಗೆ ಮಾತಾಡಿಲ್ಲ ಸರ್. ನಮ್ಮ ದೇಶದ ಪ್ರಾಜೆಕ್ಟ್ಗಳು, ಅದರಲ್ಲೂ ಈ ಏರ್ಪೋರ್ಟ್, ರೈಲ್ವೇಸ್, ರೋಡ್ ನಂತಹ ಬಹಳ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಆದ ಪ್ರಾಜೆಕ್ಟ್ಗಳು ಒಬ್ಬ ವ್ಯಕ್ತಿ ಆತನ ಸಂಸ್ಥೆಗೆ ಕೇಂದ್ರ ಸರ್ಕಾರ ಕೊಡ್ತಿದೆ ಅಂತಂದಾಗ ನೀವು ಹೇಳಿದ್ರಲ್ಲ ಟ್ರಾನ್ಸ್ಪರೆನ್ಸಿ, ಬಿಡ್, ಅವರು L1 ಹಿಂಗೇನೆ ನೋಡಬೇಕಾ? ಇದನ್ನ ಅನುಮಾನ ಬರುತ್ತೆ ವಿರೋಧ ಪಕ್ಷಗಳಿಗೆ. ಇಷ್ಟೇ ನನ್ನ ಸಿಂಪಲ್ ಪ್ರಶ್ನೆ ಮೇಡಮ್. ಈಗ ಅನುಮಾನ ಬಂದವರು, ಅನುಮಾನದ ಒಂದು ಸರಮಾಲೆಯನ್ನೇ ದೇಶದುದ್ದಕ್ಕೂ ಹೇಳಿದವರು ಇವತ್ತು ಆ ಅನುಮಾನಕ್ಕೆ ಜಸ್ಟಿಫಿಕೇಶನ್ಸ್ ಕೊಡ್ತಾ ಇದ್ದಾರಲ್ಲ, ಅದಕ್ಕೇನ್ ಹೇಳ್ಬೇಕಾಗತ್ತೆ? ಇದೇ ಕಾಂಗ್ರೆಸ್ಸಿನ ವಕ್ತಾರ ಪವನ್ ಖೇರ ಇಟ್ ಶುಡ್ ನಾಟ್ ಬಿ ಮೊನೋಪೊಲಿ ಅಂತ ಹೇಳಿದಂತದ್ದು. ಇವತ್ತು ಈಸ್ ಗಿವಿಂಗ್ ದ ಜಸ್ಟಿಫಿಕೇಶನ್. ಯಾವ ಜಸ್ಟಿಫಿಕೇಶನ್? ವಿ ವಾಂಟ್ ಇನ್ಫ್ರಾಸ್ಟ್ರಕ್ಚರ್ ನಾವೇನು ಇದ್ ಮಾಡಕ್ ಹೋಗಲ್ಲ. ಇಫ್ ಇಟ್ ಇಸ್ ಟೆಕ್ನಿಕಲಿ ಇಟ್ ಈಸ್ ದ ಸೇಮ್ ಆಲ್ ಓವರ್. ಇಫ್ ಇಟ್ ಇಸ್ ನಾಟ್ ಟೆಕ್ನಿಕಲಿ ಯು ಕ್ಯಾನ್ ಚಾಲೆಂಜ್ ಇನ್ ದ ಕೋರ್ಟ್. ಇವತ್ತು ಕರ್ನಾಟಕದಲ್ಲಿ 20,000 ಕೋಟಿ ಉಡುಪಿ ಪವರ್ ಪ್ಲಾಂಟ್ ಅಲ್ಲಿ ಇರುವಂತದ್ದು ಕರ್ನಾಟಕದಲ್ಲಿ.
ಆಮೇಲೆ ಮಂಗಳೂರು ಏರ್ಪೋರ್ಟ್ ತಾವು ಹೇಳ್ದಂಗೆ ಇಟ್ ಇಸ್ ಅಂಡರ್ ದ ಅದಾನಿಸ್ ಇದ್ದಲ್ಲಿ ಮೇಡಮ್. ಈಗ ಎಲ್ಲೆಲ್ಲಿ ಕಾಂಗ್ರೆಸ್ ಇದಿರುತ್ತೋ ದೇ ವೆಲ್ಕಮ್ ಇನ್ ದ ರೆಡ್ ಕಾರ್ಪೆಟ್ ಬಿಕಾಸ್ ಇಟ್ ವಿಲ್ ಎಕನಾಮಿಕಲಿ ಅವ್ರಿಗೆ ಇದಾಗುವಂತದ್ದು. ಗ್ಲೋಬಲಿ, ಇಂಟರ್ನ್ಯಾಷನಲಿ, ನ್ಯಾಷನಲಿ ಅದಾನಿ ಇಸ್ ಬ್ಯಾಡ್ ಫಾರ್ ಯು. ವೈ ಇದನ್ನ ಕೇಳುವಂತದ್ದು. ಇವಾಗ ಈ ಜಸ್ಟಿಫಿಕೇಶನ್ಸ್ ಕೊಡ್ರಿ. ನೀವು ಹೇಳಿದಂತ ಗವರ್ಮೆಂಟ್ ಕಾಂಟ್ರಾಕ್ಟರ್ is he not the same government contractor all over? Sir. If at all, if you have a doubt ಅಂತಾಗ the law is open, justice is open, you can ಮಾಡಬಹುದು. ಶಶಿಕಾಂತ್ ಸರ್ ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ರಾಹುಲ್ ಗಾಂಧಿ ಅವರ ಒಂದು ಸಾಕಷ್ಟು ಹೇಳಿಕೆಗಳಿದೆ. ಆಯ್ದ 3 ಹೇಳಿಕೆಗಳನ್ನ ಗಮನಿಸಿ ಬೇರೆ ಬೇರೆ ಸಂದರ್ಭದ್ದು, ಅದಾದ್ಮೇಲೆ ನಿಮಗೆ ಪ್ರಶ್ನೆ ಕೇಳಬಹುದು ಅಂತ ಹೇಳಿ ರಾಹುಲ್ ಗಾಂಧಿ ಅವರ ಹೇಳಿಕೆಗಳು. यहाँ पे एक व्यक्ति जिसको जीएसटी से फायदा हुआ हो, मुझे दिखा दो कौन है ये. अंबानी को फायदा हुआ, अदानी को फायदा हुआ, देश के अमीर लोगों को फायदा हुआ. ये एचएसी में जो काम करते हैं इनका जबरदस्त नुकसान हुआ. अयोध्या में वो हारे क्यों? अयोध्या में मंदिर खोला, वहां अदानी दिखे, अंबानी दिखे, अमिताभ बच्चन दिखे, बॉलीवुड पूरा दिख गया, मगर गरीब किसान एक नहीं दिखा आपको वहां पर. और यही हर इंडस्ट्री में यही हो रहा है. एयरपोर्ट में जाते अडानी टैक्स, पोर्ट में जाओगे अदानी टैक्स, मोबाइल फोन चलाओगे अंबानी टैक्स, सड़क पे चलोगे अदानी टैक्स, अनाज में अदानी टैक्स, सेना हथियार का प्रयोग करेगी अदानी टैक्स. ಯಡಿಯೂರಪ್ಪ ಸರ್, ನೀವು ಕಾಂಗ್ರೆಸ್ ಪರ ಅಲ್ಲ ಅಂತ ಹೇಳಿದ್ರಿ ಅನ್ನೋ ಕಾರಣಕ್ಕೆ ಒಂದು ಬ್ಯಾಲೆನ್ಸ್ಡ್ ಒಪಿನಿಯನ್ ಅನ್ನ ಕೊಡ್ತೀರಿ ಅನ್ನೋ ಭರವಸೆಯೊಂದಿಗೆ ಹೇಳ್ತಾ ಇದ್ದೀನಿ. ನೋಡಿ, ಜಿಎಸ್ಟಿ ವಿಚಾರಕ್ಕೆ ಅದಾನಿ ಅವ್ರನ್ನ ಇಟ್ಕೊಂಡು ಬೈತಾರೆ. ರಾಮ ಮಂದಿರ ವಿಚಾರ ಅಲ್ಲೂ ಕೂಡ ಅದಾನಿ ಅವರನ್ನ ಪ್ರಸ್ತಾಪ ಮಾಡ್ತಾರೆ. ಇನ್ ಬೇರೆ ಬೇರೆ ಸೆಕ್ಟರ್ಗಳು ಉಲ್ಲೇಖ ಮಾಡಿದ್ರು ರಾಹುಲ್ ಗಾಂಧಿ ಅವರು. ಎಲ್ಲಾ ಕಡೆ ಅದಾನಿ ಅವರ ಪ್ರೆಸೆನ್ಸ್ ಬಗ್ಗೆ ಕೇಂದ್ರ ಸರ್ಕಾರದ ವಿರುದ್ಧ ಚಾಟಿಯನ್ನೇ ಬೀಸ್ತಿದ್ದಾರೆ ಮಾತಿನ ಮೂಲಕ. ಹಿಂಗಿರ್ಬೇಕಾದ್ರೆ ಕರ್ನಾಟಕದಲ್ಲಿರೋದು ಕಾಂಗ್ರೆಸ್ ಸರ್ಕಾರಪ್ಪ, ಯು ಡೋಂಟ್ ಹ್ಯಾವ್ ಟು ಡೂ ಬಿಸ್ನೆಸ್ ವಿತ್ ದಿಸ್ ಪರ್ಸನ್, ಆಸ್ ಸಿಂಪಲ್ ಆಸ್ ದಟ್. ಅದನ್ನ ಹೇಳಿಲ್ಲ ಅಂತಂದ್ರೆ ಅಲ್ಲೊಂದು ನೀತಿ ಇಲ್ಲೊಂದು ನೀತಿ, ಕಾಂಗ್ರೆಸ್ನದ್ದು ಡ್ಯುಯಾಲಿಟಿ, ಡಬಲ್ ಸ್ಟ್ಯಾಂಡರ್ಡ್, ಈ ಬಗೆಯ ನೀತಿ, ಹಿಂಗ್ ಜನ ಮಾತನಾಡ್ಕೊಳ್ತಾರೆ. ಬೆಂಗಳೂರಲ್ಲಿ ಒಂದು ಟನಲ್ ರಸ್ತೆ ಕಾಮಗಾರಿ ಮಾಡಬೇಕು ಅಂತ ಒಂದು ಯೋಜನೆಯನ್ನ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಉಳಿದವರೆಲ್ಲ ಹಾಕೊಂಡಿದ್ದಾರೆ. ಸೊ ಈ ಯೋಜನೆಗೆ ಟೆಂಡರ್ ಕರೆಯಲಾಗಿದೆ. ಆ ಟೆಂಡರ್ ನ ಸಹಿತ ನನಗೆ ಗೊತ್ತಿರೋ ಹಾಗೆ ಜುಲೈ 2025ರಲ್ಲಿ ಒಂದು ಟೆಂಡರ್ ನ ಆಹ್ವಾನ ಮಾಡ್ತಾರೆ. ಅದಾದ್ಮೇಲೆ ಸಹಿತ ಹೆಚ್ಚು ಜನ ಅದಕ್ಕೆ ಇಂಟ್ರೆಸ್ಟ್ ತೋರಿಸೋದಿಲ್ಲ. 2 ಬಾರಿ ಟೆಂಡರ್ ಅನ್ನ ಮತ್ತೆ ಮತ್ತೆ ಪೋಸ್ಟ್ಪೋನ್ ಮಾಡ್ತಾರೆ ಅವರು, ಹೆಚ್ಚು ಜನ ಬರಲಿಲ್ಲ ಅಂತ ಹೇಳ್ಬಿಟ್ಟು. ಆ ಟೆಂಡರ್ಗೆ ಸರ್ಕಾರ ನಿಗದಿಪಡಿಸಿದಂತ ಅಮೌಂಟ್ 17,800 ಕೋಟಿ ರೂಪಾಯಿ. ಕರೆಕ್ಟ್, ಆಯ್ತಾ? ಸ್ಕ್ರೀನ್ ಮೇಲೂ ಹೋಗ್ತಾ ಅಷ್ಟು ದುಡ್ಡನ್ನ ಯಾರು ಸಹಿತ ಬಿಡ್ ಮಾಡಲಿಲ್ಲ. ಇದು ಲಾಸ್ ಆಗ್ಬಿಡುತ್ತೆ ನಮಗೆ ಅಂತ. ಅವಾಗ ಏನ್ ಮಾಡಿದ್ರು, 3-4 ಕಂಪನಿಗಳು ಮುಂದೆ ಬಂತು. ಆ 3-4 ಕಂಪನಿಗಳಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಅದಾನಿ ಗ್ರೂಪ್, ವಿಶ್ವ ಸಮುದ್ರ ಗ್ರೂಪ್, ಆಮೇಲೆ ಇನ್ನೊಂದು ದಿಲೀಪ್ ಬಿಲ್ಡ್ಕಾನ್, ಆಮೇಲೆ RVNL ಅನ್ನೋ ಒಂದು 4 ಕಂಪನಿಗಳು ಮುಂದೆ ಬಂದು ಬಿಡ್ ಮಾಡಿದವೆ.